ಸಮಸ್ತ ಕನ್ನಡದ ಜನತೆಗೆ ನಿಮ್ಮನೆ ಹುಡುಗ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ನಾನಿವತ್ತು ಓಲಾ ಊಬರ್ ನಲ್ಲಿ ಯಾರೆಲ್ಲ ಟ್ಯಾಕ್ಸಿಗಳನ್ನ ಅಟ್ಯಾಚ್ ಮಾಡಿದ್ದೀರಾ ಮತ್ತೆ ದಿನನಿತ್ಯ ಓಡಾಟಕ್ಕಾಗಿ ಯಾರೆಲ್ಲ ಓಲಾ ಊಬರ್ ಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ ಮತ್ತು ಯಾರ್ಯಾರು ಚಾಲಕರು ಮತ್ತೆ ಪ್ರಯಾಣಿಕರು ಇದ್ದೀರಾ ಅವರೆಲ್ಲ ಈ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಆಪ್ ಆಧಾರಿತ ಖಾಸಗಿ ಸಂಸ್ಥೆಗಳು ಏನೆಲ್ಲ ಇದ್ವು ಅಂದ್ರೆ ಈ ಓಲಾ, ಊಬರ್ ಇವರು ಈ ಮಳೆಗಾಲ ಬಂತು ಅಂತಂದ್ರೆ ಅಥವಾ ಟ್ರಾಫಿಕ್ ಜಾಮ್ ಏನಾರ ಆಯ್ತು ಅಂತಂದ್ರೆ ತಮ್ಮ ರೇಟ್ ಗಳನ್ನ ತುಂಬಾ ಇನ್ಕ್ರೀಸ್ ಮಾಡ್ಬಿಡ್ತಾ ಇದ್ರು. ಇದು ಪ್ರಯಾಣಿಕರಿಗೆ ಒಂದ್ ಕಡೆ ಹೊರೆ ಆಗೋದಾದ್ರೆ ಇದರ ಪೂರ್ತಿ ಅಮೌಂಟ್ ಅನ್ನ ಇವರು ಈ ಚಾಲಕರಿಗೆ ಕೊಡ್ತಾ ಇರ್ಲಿಲ್ಲ. ಈ ಕ್ಯಾಬ್ ಚಾಲಕರು ಏನಿದ್ದಾರೆ ಅಥವಾ ಆಟೋ ಚಾಲಕರು ಏನಿದ್ದಾರೆ ಇವರಿಗೆ ಪೂರ್ಣ ಪ್ರಮಾಣದ ಅಮೌಂಟ್ ಗಳನ್ನ ಇವರು ಕೊಡ್ತಾ ಇರ್ಲಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಮನಗಂಡಂತಹ ಭಾರತ ಸರ್ಕಾರ ಈ ಅಮಿತ್ ಶಾ ಅವರು ಒಂದು ಮಹತ್ವದ ಯೋಜನೆಯೊಂದನ್ನ ತರ್ತಾ ಇದ್ದಾರೆ. ಅದೇ ಸಹಕಾರದ ಜೊತೆ ಸಮೃದ್ಧಿ. ಅಂದ್ರೆ ನೀವು ಸಹಕಾರದೊಂದಿಗೆ ವಿಲೀನವನ್ನು ಮಾಡಿಕೊಂಡು ನೀವು ಕೂಡ ಸಮೃದ್ಧಿ ಆಗಿ ಅನ್ನೋ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ಖಾಸಗಿ ವಲಯದ ಸಾರಿಗೆಯನ್ನ ಉತ್ತೇಜನ ಮಾಡುವ ದೃಷ್ಟಿಯಲ್ಲಿ ಈ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಓಲಾ, ಊಬರ್ನವರು ಆಪ್ ಆಧಾರಿತ ಖಾಸಗಿ ಸಂಸ್ಥೆಗಳು ಏನಿದೆ ಇದಕ್ಕೆ ತುಂಬಾನೇ ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ. ಏನಪ್ಪಾ ಅದು ಅಂತಂದ್ರೆ ಈ ಖಾಸಗಿ ಆಪ್ ಆಧಾರಿತ ಏನು ಸಾರಿಗೆ ಇತ್ತಲ್ಲ ಇದಕ್ಕೆ ಸರ್ಕಾರ ಎಂಟ್ರಿಯನ್ನ ನೀಡ್ತಾ ಇದೆ. ಸರ್ಕಾರವೇ ಇನ್ನು ಮುಂದೆ ಈ ಆಪ್ ಆಧಾರಿತ ಸೇವೆಯನ್ನ ನೀಡ್ತಾ ಇದೆ. ಎಲ್ಲಾ ವಿಭಾಗದ ಸಿಟಿಗಳಲ್ಲಿ ಸೌಲಭ್ಯ ಸಿಗ್ಬೇಕು ಅಂತ ಹೇಳಿ ಇದನ್ನ ನೀಡ್ತಾ ಇದೆ. ಅಂದ್ರೆ ಸರ್ಕಾರವೇ ಬಂದು ಡೈರೆಕ್ಟ್ ಆಗಿ ಟೈ ಅಪ್ ಮಾಡ್ಕೊಳುತ್ತಾ? ಖಂಡಿತ ಇಲ್ಲ. ಸರ್ಕಾರ ಕೆಲವೊಂದು ಸಹಕಾರ ಸಂಘಗಳನ್ನ ಇದು ಟೈ ಅಪ್ ಮಾಡ್ಕೊಂಡಿದೆ. 8 ಸಹಕಾರಿ ಸಂಘಗಳನ್ನ ಟೈ ಅಪ್ ಮಾಡ್ಕೊಂಡಿದೆ. ಈ ಅಮೂಲ್ ಆಗಿರ್ಬೋದು, ಕ್ರಿಪ್ಟೋ ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಇನ್ನು 5 ಪ್ರಮುಖ ರೀತಿಯ ಈ ಸಹಕಾರಿ ಸಂಘಗಳನ್ನ ತನ್ನ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಈ ಸಹಕಾರಿ ಸಂಘಗಳಿಗೆ ಅಮೌಂಟ್ ಅನ್ನ ನೀಡುತ್ತೆ. ಆ ಸಹಕಾರಿ ಸಂಘಗಳು ನಿಮ್ಮನ್ನ ಟೈ ಅಪ್ ಮಾಡ್ಕೊಳ್ತವೆ. ಅಥವಾ ನೀವೇ ಸಹಕಾರಿ ಸಂಘಗಳು ಅಂದ್ರೆ ಚಾಲಕರೆಲ್ಲ ಏನಿದ್ದೀರಾ ನೀವೇ ಒಂದು ಸಹಕಾರಿ ಸಂಘವನ್ನ ಕೂಡ ಕ್ರಿಯೇಟ್ ಅನ್ನ ಮಾಡ್ಕೊಬಹುದು. ನೀವು ಅದ್ರ ಮೂಲಕನಾದ್ರೂ ನೀವು ಅಮೌಂಟ್ ಅನ್ನ ತಗೊಂಡು ನಿಮ್ಮ ಏನು ಬೆಳವಣಿಗೆ ಇದೆ ಅದನ್ನ ಮಾಡ್ಕೊಬಹುದು, ಅದನ್ನ ಮೇಂಟೈನ್ ಮಾಡಬಹುದು. ಜೊತೆಗೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಈ ತರ ಸಹಕಾರಿ ಸಂಘಗಳಿಗೆ ಇವರು ಅಮೌಂಟ್ ಅನ್ನು ನೀಡ್ತಾರೆ. ಏನು ಚಾಲಕರಿದ್ದೀರಾ ಅವರು ನೀವೇ ಇನ್ನ ಮುಂದೆ ಮಾಲೀಕರು. ಯಾವುದೇ ತರದ ಬೇರೆ ಮಧ್ಯವರ್ತಿಗಳ ಹಾವಳಿ ಇಲ್ಲಿ ಇರೋದಿಲ್ಲ. ನೀವು ಪ್ರಯಾಣಿಕರಿಂದ ಅಮೌಂಟ್ ಅನ್ನ ತಗೊಂತೀರಾ, ಏನು ಫಿಕ್ಸ್ ಮಾಡಿರುತ್ತಲ್ಲ ಆ ಪೂರ್ಣವಾದ ಅಮೌಂಟ್ ನಿಮ್ಗೆ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ಈ ಓಲಾ, ಊಬರ್ ಆಪ್ ಆಧಾರಿತ ಏನು ಖಾಸಗಿ ಸಂಸ್ಥೆಗಳಿದ್ದು ನಿಮಗೆ 20 to 30% ಮಧ್ಯವರ್ತಿಗಳ ಫೀಸ್ ಏನಿತ್ತು, ಕಮಿಷನ್ ಏನಿತ್ತು ಅದನ್ನ ಇಟ್ಕೊಂಡು ಇನ್ ಮಿಕ್ಕಿದ ಹಣವನ್ನ ಮಾತ್ರ ನೀಡ್ತಾ ಇದ್ರು. ಇದು ಏನು ಪ್ರಯಾಣಿಕರಿದ್ದಾರೆ ಅವ್ರಿಗೂ ಒಂಥರ ಹೊರೆ ಆಗೋದಾದ್ರೆ ಚಾಲಕರಿಗೆ ನಿಮ್ಗೆ ತುಂಬಾ ಅಮೌಂಟ್ ಇದರಿಂದ ಸಿಗ್ತಾ ಇರ್ಲಿಲ್ಲ, ತುಂಬಾ ಲಾಸ್ ಆಗ್ತಾ ಇತ್ತು. ಇದೆಲ್ಲವನ್ನು ಪರಿಹರಿಸಬೇಕು ಅಂತ ಅಂದೇನೆ ಈ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳೊಂದಿಗೆ ಭಾರತ ಸರ್ಕಾರ ವಿಲೀನವನ್ನ ಮಾಡಿಕೊಂಡು ಈ ಒಂದು ಮಹತ್ವದ ಯೋಜನೆಯನ್ನ ತಂದಿದ್ದಾರೆ. ಇದು ಬೇರೆ ನಿಮ್ಗೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, ಒಂದು ಫಸ್ಟ್ ನಿಮ್ಗೆ ಶೇರ್ಸ್ಗಳು ಸಿಗುತ್ತೆ. ಅಂದ್ರೆ ನೀವು 6 ವರ್ಷ ಕಂಟಿನ್ಯೂಸ್ ಆಗಿ ನೀವು ಸರ್ಕಾರದ ಅಡಿಯಲ್ಲಿ ಅಟ್ಯಾಚ್ ಮಾಡ್ಕೊಂಡು ನೀವು ಕ್ಯಾಬ್ ಅನ್ನ ಓಡಿಸಿದೆ ಆದ್ರೆ ನಿಮ್ಗೆ 100 ರೂಪಾಯಿಗೆ 6 ಶೇರ್ಗಳನ್ನ ನೀಡ್ತಾರೆ. ಇದು ಏನಪ್ಪಾ ಇದ್ರ ಪೂರ್ಣ ಅಮೌಂಟ್ ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ಆಗ್ತಾ ಹೋಯ್ತು ಅಂತಂದ್ರೆ ಅಥವಾ ಸಂಘ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಯ್ತು ಅಂತಂದ್ರೆ ಈ ಶೇರ್ಗಳ ಪೂರ್ತಿ ಫಲಾನುಭವಿಗಳು ನೀವೇ ಆಗಿರ್ತೀರಾ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಈ ಖಾಸಗಿ ವಲಯದ ಏನು ಆಪ್ ಆಧಾರಿತ ಸಂಸ್ಥೆಗಳಿದ್ದೋ ಇವು ನಿಮ್ಮ ಹತ್ರ ಕಮಿಷನ್ ತೆಗೆದುಕೊಳ್ತಿದ್ದೋ, ಬೇರೆ ಅದರ ಏನೇನು ಅಮೌಂಟ್ಗಳನ್ನ ಡಿಡಕ್ಷನ್ ಮಾಡ್ಕೊಂತಿದ್ದೋ ಅದೆಲ್ಲದಕ್ಕೂ ಇನ್ಮೇಲೆ ಕಡಿವಾಣ ಬೀಳುತ್ತೆ. ಈ ಸರ್ಕಾರದ ಜೊತೆ ನೀವು ಟೈ ಅಪ್ ಅನ್ನ ಮಾಡ್ಕೊಂಡಿದ್ರೆ ಈ ಕಮಿಷನ್ ಎಲ್ಲ ಕಟ್ ಆಗೋಲ್ಲ. ನೀವು 100 ರೂಪಾಯಿಯನ್ನ ಒಂದು ಪ್ಲೇಸ್ಗೆ ಫಿಕ್ಸ್ ಮಾಡಿದ್ರು ಅಂದ್ರೆ 100 ರೂಪಾಯಿಗಳು ಕೂಡ ನಿಮ್ದೆ. ಇದರಲ್ಲಿ ಯಾವುದೇ ತರ ಕಟ್ ಆಫ್ ಆಗೋದಿಲ್ಲ. ಇದು 2ನೇದು. 3ನೇದು ಏನಪ್ಪಾ ಅಂತಂದ್ರೆ ನಿಮ್ಗೆ ವೈದ್ಯಕೀಯ ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ. ಯಾರೆಲ್ಲ ಚಾಲಕರಿದ್ದೀರಾ ನಿಮ್ಗೆ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ನಿಮ್ ಫ್ಯಾಮಿಲಿಗೆ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇದೆ. ನಿಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಪಿಂಚಣಿ ವ್ಯವಸ್ಥೆ ಕೂಡ ಬರಬೇಕು ಅಂತೇಳಿ ಈ ಒಂದು ಮಹತ್ವದ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಈ ಆಪ್ ಯಾವುದು ಅಂತ ನೋಡೋದಾದ್ರೆ ಸಹಕಾರಿ ಆಪ್ ಅಂತೇಳಿ ಒಂದು ಆಪ್ ಅನ್ನ ಕ್ರಿಯೇಟ್ ಮಾಡಿ ಈಗೆಲ್ಲ ಏನೆಲ್ಲ ಓಲಾ, ಊಬರ್ಗಳಲ್ಲಿ ಆಪ್ ಆಧಾರಿತವಾಗಿ ನಡೀತಾ ಇತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಪ್ರಯಾಣಿಕರು ಏನಿದ್ರು ಅವ್ರ ಮೊಬೈಲ್ ಇಂದ ಕೂತ್ಕೊಂಡು ಇವಾಗೆಲ್ಲ ಬುಕ್ ಮಾಡ್ತಿದ್ರು. ಸೇಮ್
ಎಲ್ಲ ಅದೇ ರೀತಿನೇ ಇರುತ್ತೆ. ಆದ್ರೆ ಸಹಕಾರಿ ಸಂಘಗಳೊಂದಿಗೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರುತ್ತೆ. ಇನ್ನು ಮುಂದೆ ಯಾವುದೇ ತರದ ತೊಂದರೆಗಳು ಚಾಲಕ ವರ್ಗಕ್ಕೆ ಇರೋದಿಲ್ಲ. ಮತ್ತೆ ಈ ಒಂದು ಸಹಕಾರದ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದ್ರೆ, ಒಂದು ದ್ವಿಚಕ್ರ ವಾಹನ ಒಂದು ವಾಹನದ ಸಾರಿಗೆ ಕೂಡ ಬರುತ್ತೆ, ಆಟೋ 3 ಚಕ್ರದ ವಾಹನಗಳು ಬರುತ್ತೆ, ಮತ್ತು 4 ಚಕ್ರದ ಕಾರ್ಗಳು ಕೂಡ ಈ ಸಹಕಾರದ ಒಂದು ಅಂಡರ್ ಅಲ್ಲಿ ಬರುತ್ತೆ. ನೀವೆಲ್ಲ ಅದಕ್ಕೆ ಇನ್ನು ಮುಂದೆ ಓಲಾ ಊಬರ್ ಇಂದ ತೆಗೆದು ಸರ್ಕಾರದ ಜೊತೆ ನೀವು ಟೈಅಪ್ ಅನ್ನು ಮಾಡ್ಕೊಬಹುದು. ಈ ಒಂದು ಪರೀಕ್ಷಾರ್ಥಕವಾಗಿ ಈಗ ಆಲ್ರೆಡಿ ದೆಹಲಿ ಆಗಿರ್ಬೋದು, ಮತ್ತೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇಲ್ಲಿ ಪರೀಕ್ಷಾರ್ಥಕವಾಗಿ ಪ್ರಥಮವಾಗಿ ಇಲ್ಲೆಲ್ಲ ಈ ಒಂದು ಸರ್ಕಾರದ ಸಂಯೋಗದಲ್ಲಿ ಆಪ್ ಆಧಾರಿತವಾಗಿ ಸಾರಿಗೆ ವ್ಯವಸ್ಥೆ ನಡೆಯುತ್ತೆ. ತದನಂತರದ ದಿನಗಳಲ್ಲಿ ಎಲ್ಲಾ ಸಿಟಿಗಳಲ್ಲಿ ಕೂಡ, ಬೆಂಗಳೂರು ಆಗಿರ್ಬೋದು, ಕರ್ನಾಟಕ, ಎಲ್ಲಾ ದೇಶದಾದ್ಯಂತ ಎಲ್ಲಾ ಸಿಟಿಗಳಲ್ಲಿ ಕೂಡ ಈ ಒಂದು ಸಾರಿಗೆ ವ್ಯವಸ್ಥೆ ಚಾಲನೆ ಆಗುತ್ತೆ. ಜೊತೆಗೆ ಎಷ್ಟು ತಿಂಗಳಾಗ್ಬೋದು ಅಂತ ನೀವು ಕೇಳೋದಾದ್ರೆ, ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ ಒಳಗಾಗಿ ಈ ಎಲ್ಲಾ ರೀತಿಯ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ವಿಚಾರ ನಿಮ್ಗೇನಾದ್ರೂ ಖುಷಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಈ ತರ ಮಾಡಿದ್ದೆ ಅದರಲ್ಲಿ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.